ಹಲೋ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಯಾವ ವಿಷಯದೊಂದಿಗೆ ಬಂದಿದ್ದೀನಪ್ಪ ಅಂದರೆ, ಮನೆಯಲ್ಲಿನೇ ಹಾಲಿನ ಕೆನೆಯಿಂದ ಬೆಣ್ಣೆನ ಹೇಗೆ ತೆಗೆಯೋದು, ಅಂದರೆ ಮನೆಯಲ್ಲಿನೇ ಕೆ ಜಿಗಟ್ಟಲೆ ಬೆಣ್ಣೆನ ಹೇಗೆ ನಾವು ರೆಡಿ ಮಾಡಿಕೊಳ್ಳೋದು, ಅದರಿಂದ ತುಪ್ಪ ಕಾಯಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಿಮಗೆ ಒನ್ ಬೈ ಒನ್ ಸ್ಟೆಪ್ ವೈಸ್ ನಾನು ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ಸ್ನೇಹಿತರೆ, ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲದಾಗಿ ನಾವು ಹಾಲನ್ನ ತೊಗೊಂಬಂದಾಗ ಅದನ್ನು ಕಾಯಿಸಿ ಅದರಲ್ಲಿ ಬರುವಂತಹ ಕೆನೆನ ಏನು ಮಾಡ್ತೀವಿ, ಬಿಸಾಡಿಬಿಡ್ತೀವಿ. ಅದು ತಪ್ಪು ಸ್ನೇಹಿತರೆ. ಯಾಕೆ ಅಂತಂದರೆ, ನಾವು ಔಟ್ಸೈಡ್ ಸಿಟಿಲಿರೋರು ಏನು ಮಾಡ್ತೀವಿ ಅಂತಂದರೆ, ನಮಗೆ ಬೆಣ್ಣೆ ತುಪ್ಪ ಅವಶ್ಯಕತೆ ಇರುತ್ತೆ. ಯಾಕೆ ಅಂತಂದರೆ, ಮನೆಯಲ್ಲಿ ಮಕ್ಕಳಿದ್ದಾಗ ನಮಗೆ ಬೆಣ್ಣೆ ತುಪ್ಪ ಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಔಟ್ಸೈಡಿಂದ ತೊಗೊಂಬಂದು ತಿಂತೀವಿ. ಅದಕ್ಕಿಂತ ನೀವು, ಏಕೆಂದರೆ ಔಟ್ಸೈಡು ಎಷ್ಟು ಅಂದರೆ ಸ್ಟೋರ್ ಮಾಡಬೇಕು ಅಂದರೆ ಕೆಮಿಕಲ್ಸ್ನ ಹಾಕಿರ್ತಾರೆ. ಅಂದರೆ ಬೆಣ್ಣೆ ಅಂತಂದರೆ ಅದಕ್ಕೆ ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ನಾವು ಮನೆಯಲ್ಲೇ ನ್ಯಾಚುರಲ್ಲಾಗಿ ರೆಡಿ ಮಾಡಿಕೊಂಡ್ರೆ ನಮ್ಮ ಹೆಲ್ತಿಗೂ ಒಳ್ಳೆಯದು, ಹಾಗೆ ನಮ್ಮ ಮಕ್ಕಳ ಹೆಲ್ತಿಗೂ ಒಳ್ಳೆಯದು ಸ್ನೇಹಿತರೆ. ಹಳ್ಳಿ ಸೈಡ್ ಆದರೆ ನ್ಯಾಚುರಲ್ಲಾಗಿ ಸಿಗುತ್ತೆ. ಯಾಕೆ ಅಂತಂದರೆ, ಡೈರೆಕ್ಟು ಹಸುವಿನಿಂದ ಹಾಲು ಕರೆದು ಅದನ್ನು ಕಾಯಿಸಿ ಅದರಲ್ಲಿ ಬೆಣ್ಣೆ ತೆಗೆದು ತುಪ್ಪ ಮಾಡ್ತಾರೆ. ಹಾಗಾಗಿ ಅದು ನ್ಯಾಚುರಲ್ ಆಗಿರುತ್ತೆ. ಅಲ್ಲಿ ತೊಗೊಂಬಂದು ತಿನ್ನೋದಕ್ಕೂ ನಾವು ಸಿಟಿಲೇ ನಾವು ತೊಗೊಂಡು ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಮನೆಯಲ್ಲೇ ಹೇಗೆ ನಾವು ಬೆಣ್ಣೆನ ರೆಡಿ ಮಾಡ್ಕೋಬೇಕು, ಅದರಿಂದ ಹೇಗೆ ತುಪ್ಪನ ಕಾಯಿಸ್ಕೋಬೇಕು ಕಂಪ್ಲೀಟ್ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ನಾವು ಮೊದಲನೇದಾಗಿ ಡೈರಿಲಿ ನಮಗೆ 3ರಿಂದ 4 ಥರ ಹಾಲಿನ ಪ್ಯಾಕೆಟ್ಗಳು ಸಿಗುತ್ತೆ. ಅದರಲ್ಲಿ ನಮಗೆ ಆರೆಂಜ್, ಬ್ಲೂ ಮತ್ತು ಫ್ಯಾಮಿಲಿ ಅಂದರೆ ಗ್ರೀನ್ ಪ್ಯಾಕ್, ಅದರಲ್ಲಿ 3 ಸಹ ಚೆನ್ನಾಗೇ ಇರುತ್ತೆ. ಅದರಲ್ಲಿ ನಾನು ಚೂಸ್ ಮಾಡ್ಕೊಂಡಿರೋದು ಆರೆಂಜ್ ಪ್ಯಾಕು. ಯಾಕೆಪ್ಪ ಅಂತಂದರೆ, ಆರೆಂಜ್ ಪ್ಯಾಕಲ್ಲಿ ಕೆನೆ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು ತಂದು ಕಾಯಿಸಿದಾಗ ನಾನು ಮೊದಲು ಯೂಸ್ ಮಾಡ್ತಾಯಿದ್ದು ಫ್ಯಾಮಿಲಿ ಹಾಲು ತುಂಬ ಗಟ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಚೂಸ್ ಮಾಡ್ತಿರೋದು ಇಲ್ಲಿ ನಂದಿನಿ ಆರೆಂಜ್ ಪ್ಯಾಕ್ನ ನೀವು ಚೂಸ್ ಮಾಡಿದರೆ ಅದರಲ್ಲಿ ಅದನ್ನು ಕಾಯಿಸಿದಾಗ ಕೆನೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಿಮಗೆ ಹಾಲಿನ ಕೆನೆ ಚೆನ್ನಾಗಿ ಬರಬೇಕು ಅಂತಂದರೆ ಮೊದಲು ನೀವು ನಂದಿನಿ ಆರೆಂಜ್ ಪ್ಯಾಕ್ನ ಚೂಸ್ ಮಾಡಿ ಅದನ್ನೇ ತೊಗೊಂಡು ಬಂದು ಕಾಯಿಸಿದರೆ ಒಳ್ಳೆಯದು. ಹಾಗಾಗಿ ನಾನು ಮಾತ್ರ 1 ಲೀಟರ್ ನಂದಿನಿ ಹಾಲನ್ನು ಡೈಲಿ ತೊಗೊಂಬಂದು ಕಾಯಿಸ್ತೀನಿ. ಸೊ ಮೊದಲನೇದಾಗಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಸೊ ಈ ಪಾತ್ರೆಗೆ ಸ್ನೇಹಿತರೆ, ಹಾಲು ಹಾಕೋದಕ್ಕಿಂತ ಮುಂಚೆ ನೀವು ಏನು ಮಾಡಿ ಅಂತಂದರೆ, ಒಂದು ಅರ್ಧ ಕಪ್ಪಷ್ಟು, ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀವು ನೀರನ್ನ ಹಾಕಿ, ಅದಾದಮೇಲೆ ನೀವು ಹಾಲನ್ನ ಹಾಕಿ. ಯಾಕಪ್ಪ ಅಂತಂದರೆ ತಳ ಸಿಯೋದಿಲ್ಲ. ನೋಡಿ, ಈಗ ನಾನು ಹಾಲನ್ನ ಹಾಕ್ತಾಯಿದ್ದೀನಿ. ಸೊ ಈಗ ಅರ್ಧ ಲೀಟ್ರ್ ಹಾಕಿದ್ದೀನಿ. ಈಗ ಮತ್ತೆ ಕಟ್ ಮಾಡಿ ಇನ್ನೂ ಅರ್ಧ ಲೀಟ್ರನ್ನ ನಾನು ಆ್ಯಡ್ ಮಾಡ್ತಿದ್ದೀನಿ. ನೀರನ್ನ ಜಾಸ್ತಿ ಆ್ಯಡ್ ಮಾಡಬೇಡಿ ಸ್ನೇಹಿತರೆ. ಯಾಕೆ ಅಂದರೆ ಆಲ್ರೆಡಿ ನಂದಿನಿಯಲ್ಲಿ ಸ್ವಲ್ಪ ನೀರಲ್ಲೇ ಅದು, ಹಾಗಾಗಿ ನೀರನ್ನ ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಏನು ಮಾಡಿ ಅಂತಂದರೆ, ಈಗ ನಾನು ನಾರ್ಮಲ್ ಅಂದರೆ ಹೈ ಫ್ಲೇಮಲ್ಲೇ ಇದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಯಾಕಪ್ಪ ಅಂತಂತಂದರೆ, ಇದು ಉಕ್ಕು ಬರೋ ತನಕ, ಅಂದರೆ ಕಂಪ್ಲೀಟ್ ಉಕ್ಕು ಬರೋ ತನಕ ನಾನು ಹೈ ಫ್ಲೇಮಲ್ಲೇ ಇಡ್ತೀನಿ. ತಲೆನೋವು ಕೆಲಸ ಅಂತಂದರೆ ಹಾಲನ್ನ ಕಾಯಿಸೋದು. ಯಾಕಪ್ಪ ಅಂದರೆ ನಾವು ಅದನ್ನು ನೋಡ್ತಾನೆ ಇರಬೇಕು. ಒಂದು 5 ನಿಮಿಷ ಆ ಕಡೆ ಈ ಕಡೆ ಆದರೂ ಸಹ ಹಾಲು ಪಟ್ಟನ ಉಕ್ಬಿಡುತ್ತೆ. ಹಾಗಾಗಿ ಹಾಲು ಕಾಯಿಸ್ಬೇಕಾದ್ರೆ ಮಾತ್ರ ನಾವು ಅದ್ರ ಮುಂದೆನೇ ಇದ್ದು ನಾವು ನೋಡಿಕೊಂಡು ಅದಾದಮೇಲೆ ಆಫ್ ಮಾಡಬೇಕಾಗುತ್ತೆ. ನಾನಂತಲೂ ಈ ವಿಷಯಕ್ಕೆ ಎಷ್ಟೋ ಸಾರಿ ಬೈಸ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಒಂದು 10 ಮಿನಿಟ್ಸ್ ಕಾಯಿಸಿದ್ದೀನಿ. ಈ ಥರ ಉಕ್ಕು ಬರ್ತಾಯಿದೆ. ಉಕ್ಕು ಬಂದಾಗ ನೀವೇನು ಮಾಡಿ ಅಂತಂದರೆ, ಗ್ಯಾಸ್ನ ಆಫ್ ಮಾಡೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂತಂದರೆ, ಅದು ಕುದಿಬೇಕಾದ್ರೆ ಇನ್ನೇನು ಉಕ್ಕೋದಕ್ಕೆ ಬಂತು ಅಂದಾಗ ಕಂಪ್ಲೀಟ್ ಲೋ ಫ್ಲೇಮಿಗೆ ಇಟ್ಬಿಡಿ. ಲೋ ಫ್ಲೇಮಲ್ಲಿ ಏನಿಲ್ಲ ಅಂತಂದ್ರೆ ಒಂದು 7 to 8 ಮಿನಿಟ್ಸು, ಮ್ಯಾಕ್ಸಿಮಮ್ 10 ತೊಗೊಂಬಿಡಿ. ಸೊ 10 ಮಿನಿಟ್ಸ್ ಕಂಪ್ಲೀಟಾಗಿ ಕುದಿಯೋದಕ್ಕೆ ಬಿಟ್ಬಿಡಿ ಸ್ನೇಹಿತರೆ. ಯಾಕೆಂದರೆ ಹಾಲಲ್ಲಿರುವಂತಹ ಕಂಪ್ಲೀಟ್ ಕೆನೆ ಎಲ್ಲ ಏನಾಗಬೇಕು, ಒಂದು ಕಡೆ ಸ್ಟೋರ್ ಆಗಿಬಿಡಬೇಕು, ಸಪ್ರೇಟ್ ಆಗಿಬಿಡಬೇಕು. ಹಾಗಾಗಿ ಹಾಲು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದು ಅದು ಅದರಲ್ಲಿರುವಂತಹ ನೀರಿನಂಶ, ನಾವೇನು ಪ್ಯಾಕೆಟಲ್ಲಿರಲ್ಲ ಒಂದು ಸ್ವಲ್ಪ ನೀರನ್ನು ಹಾಕಿರ್ತೀವಲ್ವ, ಅದೂ ಸಹ ಕಂಪ್ಲೀಟಾಗಿ ಆವಿಯಾಗಬೇಕು. ಸೊ ನೋಡಿ, ಕುದೀತಾ ಇದೆ ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು.
ಕುದ್ದ ಮೇಲೆ ನೀವು ಗ್ಯಾಸ್ನ ಆಫ್ ಮಾಡಿ ಈ ಥರ ಪ್ಲೇಟ್ನ ಕಂಪ್ಲೀಟ್ ಮುಚ್ಚೋಕೆ ಹೋಗಬೇಡಿ. ಈ ಥರ ಮುಕ್ಕಾಲು ಭಾಗ ಮುಚ್ಚಿ, ಯಾಕೆಂದರೆ ಆ ಕೆನೆ ಕಂಪ್ಲೀಟಾಗಿ ಫಾರ್ಮ್ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಅದಾದಮೇಲೆ ನೀವು ಒಂದು 6 to 7 ಅವರ್ಸು ಫ್ರಿಜ್ಜಲ್ಲಿ ಇಡಬೇಕು ಸ್ನೇಹಿತರೆ. ಫ್ರಿಜ್ಜಲ್ಲಿ ಇಟ್ಟರೆ ಮಾತ್ರ ಕೆನೆ ಚೆನ್ನಾಗಿ ಬರೋದು. ನೋಡಿ ಈ ಥರ ಚೆನ್ನಾಗಿ ಬಂದಿದೆ. ನಾನು ಇದನ್ನು 6-7 ಅವರ್ಸು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈ ಥರ ತೆಗೆದ್ಮೇಲೆ ನೋಡಿ ಈ ಥರ ಕೆನೆ ಬಂದಿದೆ. ನೀವು ಫ್ರಿಜ್ಜಲ್ಲಿಟ್ಟರೆ ಅಂದರೆ ಶೇಕ್ ಮಾಡಬಾರ್ದು. ಶೇಕ್ ಮಾಡ್ದಂಗೆ ಫ್ರಿಜ್ಜಲ್ಲೂ ಸಹ ಇದೇ ಥರ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟಾಗ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಹಾಲಲ್ಲಿರುವಂತಹ ಕೆನೆ ಸಪ್ರೇಟ್ ಆಗುತ್ತೆ. ನೋಡಿ ಈ ಥರ ಗಟ್ಟಿ ಕೆನೆ ಬರುತ್ತೆ. ಗಟ್ಟಿ ಕೆನೆ ಬಂದರೆ ನಮಗೆ ಇನ್ನೂ ಸಹ ಗಟ್ಟಿ ಕೆನೆ ಬರುತ್ತೆ. ನಾನು ಸ್ವಲ್ಪ ವೀಡಿಯೋಗೋಸ್ಕರ ಬೇಗನೆ ತೆಗೆದುಬಿಟ್ಟೆ ಅಂದ್ಕೊತೀನಿ. ನೋಡಿ ಈ ಥರ ಕೆನೆ ಬರುತ್ತೆ, ಇಷ್ಟು ದಪ್ಪ ಕೆನೆ ಬರುತ್ತೆ. ಸ್ನೇಹಿತರೆ, ನೀವು ದಿನಕ್ಕೆ 1 ಲೀಟ್ರ್ನ ಹಾಲನ್ನ ತೊಗೊಂಬಂದು ಈ ಥರ ಕಾಯಿಸಿ ನೀವು ಕೆನೆನ ತೆಗೆದ್ರೆ ಏನಿಲ್ಲ ಅಂತಂದರೂ 8 to 10 ಡೇಸ್ಗೆ ನೀವು ಕಂಪ್ಲೀಟ್ ಒಂದು ಬಾಕ್ಸ್ ಫುಲ್ಲು ಕೆನೆನ ತೆಗೆದಿಡ್ಬೋದು. ನಾನು ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ನಾನು ಈ ಥರ ಕೆನೆನ ಸ್ಟೋರ್ ಮಾಡ್ತಾ ಇದ್ದೀನಿ. ಈ ಕಂಪ್ಲೀಟ್ ಒಂದು ಬಾಕ್ಸು ನನಗೆ 10 ಡೇಸ್ ಬರುತ್ತೆ. ನೋಡಿ ಈ ಥರ ಕಂಪ್ಲೀಟ್ ಅದರಲ್ಲಿರುವಂತಹ ಕೆನೆನ ನಾನು ತೆಗೆದು ಸಪ್ರೇಟ್ ಒಂದು ಬಾಕ್ಸಿಗೆ ನಾನು ಹಾಕ್ತಾಯಿದ್ದೀನಿ. ನೀವು ಸಹ ಏನು ಮಾಡಿ ಅಂದರೆ ಹಾಲನ್ನ ಚೆನ್ನಾಗಿ ಕಾಯಿಸಿ ಒಂದು 7 ಅವರ್ಸು ತೆಗಿಯೋದಕ್ಕೆ ಹೋಗಬೇಡಿ. ಮತ್ತೆ ಕೇಳ್ತೀರಾ, ಹಾಲನ್ನ ತೊಗೊಂಬಂದು ನಾವು 1 ಲೀಟ್ರ್ ಗಟ್ಟಲೆ ಯೂಸ್ ಮಾಡೋದಿಲ್ಲ, ಏನಪ್ಪ ಮಾಡೋದು ಅಂತಲೂ ಕೇಳ್ತೀರಾ. ಅದನ್ನು ನಾನು ಹೇಳ್ತೀನಿ ಹೇಗೆ ಅಂತೇಳಿ. ನೋಡಿ ನಾನು ಇದು 8 ಡೇಸ್ ಸ್ನೇಹಿತರೆ, ಇದು 8 ಡೇಸ್ ಕರೆಕ್ಟ್ 8 ಡೇಸ್ ನಾನು ಸ್ಟೋರ್ ಮಾಡಿಟ್ಟಿರುವಂತಹ ಕೆನೆ. ಇಷ್ಟು ಕೆನೆ ಸಿಕ್ಕಿದೆ ನನಗೆ. ಈ ಕೆನೆನ ನಾನು ಏನಪ್ಪ ಮಾಡ್ತೀನಿ ಅಂತಂದರೆ, ಫಸ್ಟು ನನಗೆ ಒಂದು ಮಿಕ್ಸಿ ಜಾರ್ನ ತೊಗೊಳ್ತಾ ಇದ್ದೀನಿ. ಈ ಮಿಕ್ಸಿ ಜಾರು ಸಪ್ರೇಟು, ಯಾಕೆಂದರೆ ಒಂದು ಮಿಕ್ಸಿದ್ರಲ್ಲಿ ಒಂದು 4 ಜಾರ್ ಬರುತ್ತಲ್ವ, ಅದರಲ್ಲಿ ನಾನು ಒಂದು ದೊಡ್ಡ ಜಾರ್ನ ಅದನ್ನ ಇದಕ್ಕೋಸ್ಕರ ಅಂತಲೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸಿ ಮಾಡ್ಕೊಂಡಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಹಳ್ಳಿ ಸೈಡಲ್ಲಿ ಮೊಸರನ್ನ ಕಡ್ದಾಗ ಹೇಗೆ ಬೆಣ್ಣೆ ಬರುತ್ತೋ ಅದೇ ಥರನೇ ಇಲ್ಲೂ ಸಹ ನೋಡಿ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀವು ತೆಗೀರಿ. ನೀವು ಸ್ನೇಹಿತರೆ ಬೆಣ್ಣೆ ತೆಗಿಬೇಕಾದ್ರೆ ಬಿಸಿನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಜಾಸ್ತಿ. ನಿಮ್ಮ ಕೈನ ಬಿಸಿನೀರಿಂದ ಸ್ವಲ್ಪ ವಾಶ್ ಮಾಡಿಕೊಂಡು ನೀವು ತೆಗೀರಿ, ಆಗ ಕೈಗೆ ಅಂಟ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ, ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಬಂದಿದೆ ನೋಡಿ ಬೆಣ್ಣೆ. ನೀವು ಇದೇ ಥರ ಮಾಡಿ ತಿಂಗಳಿಗೆ ಒಂದು 4 ಸರಿ ಇಷ್ಟು ಬೆಣ್ಣೆ ಬಂದರೂ ಆರಾಮಾಗಿ ಕೆ ಜಿ ಬೆಣ್ಣೆನ ನೀವು ಆರಾಮಾಗಿ ಮಾಡ್ಬೋದು. KG ಆಗಲಿಲ್ಲ ಅಂದರೂ 3/4 KGಗಂತಲೂ ಮೋಸ ಇಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ. ಇನ್ನೂ ಸಹ ನೀವು ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಮನೆ ಹಾಲನ್ನ ನಾವು 1 ಲೀಟರ್ ಹಾಲನ್ನ ಹೇಗೆ ನಾವು ಮನೇಲಿ ಯೂಸ್ ಮಾಡೋದು ಅಂತ ಕೇಳ್ತೀರಿ. ನಮ್ಮ ಮನೇಲಿ ನನ್ನ ಮಗಳಿದ್ದಾಳೆ, ಅವಳಿಗೆ ಅರ್ಧ ಲೀಟ್ರ್ ಹೋಗುತ್ತೆ. ಯಾಕೆ ಅಂತಂದರೆ ಅವಳಿಗೆ ರಾಗಿ ಸರಿ ಮಾಡೋದಾಗಿರ್ಬೋದು, ರವೆ ಗಂಜಿ ಮಾಡೋದಾಗಿರ್ಬೋದು, ಅಥವಾ ಫ್ರೂಟ್ಸ್ನ ನೆನಾಕ್ಬಿಟ್ಟು ಮಾಡೋದಾಗಿರ್ಬೋದು, ಪ್ರತಿಯೊಂದೂ ಸಹ ನಾನು ಅವಳಿಗೆ ಹಾಲಿಂದನೇ ಮಾಡೋದು. ಹಾಗಾಗಿ ಅವಳಿಗೆ ಅರ್ಧ ಲೀಟ್ರ್ ಹಾಲು ಡೈಲಿ ಹೋಗುತ್ತೆ. ಇನ್ನು ಅರ್ಧ ಲೀಟ್ರಲ್ಲಿ ನನಗೆ ಕಾಫಿ ಟೀ ಕುಡಿಯೋದಿಲ್ಲ, ಬಟ್ ನಾನು ಅವಳಿಗೆ ಫೀಡ್ ಮಾಡ್ತಿರೋದ್ರಿಂದ ಅವಳಿಗೋಸ್ಕರ 1 ಕಪ್ ಹಾಲನ್ನ ನಾನು ಕುಡಿತೀನಿ. ಪ್ಲಸ್ ಉಳಿದಿರೋ ಹಾಲನ್ನ ನಾನು ಎಪ್ಪಾಕಿ ಅದನ್ನು ಮೊಸರು ಮಾಡ್ತೀನಿ. ನಮ್ಮ ಮನೇಲಿ ಮೊಸರನ್ನ ನಾವು ಡೈಲಿ ಯೂಸ್ ಮಾಡ್ತೀವಿ, ಹಾಗಾಗಿ ನಮಗೆ ಮೊಸರು ಸಹ ನಮಗೆ ಖರ್ಚಾಗಿ ಹೋಗ್ಬಿಡುತ್ತೆ. ನೋಡಿ ಕಂಪ್ಲೀಟ್ 1 ಲೀಟ್ರ್ ಹಾಲು ನಮ್ಮ ಮನೇಲಿ ಡೈಲಿ ಖರ್ಚಾಗುತ್ತೆ. ಸ್ನೇಹಿತರೆ, 6 to 7 ಅವರ್ಸು ಫ್ರಿಜ್ಜಲ್ಲಿಟ್ಟರೆ ಹಾಲು ಯೂಸ್ ಮಾಡಬೇಕಲ್ವಾ ಅಂತಲೂ ಕ್ವಶನ್ಸ್ ಕೇಳ್ತೀರಾ. ಹಾಗಾಗಿ ಅದಕ್ಕೂ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ, ಹೇಗಿದ್ದರೂ ಡೈರಿ ಹಾಲು ನೀವು ಫ್ರಿಜ್ಜಲ್ಲಿ ಇಡಲೇಬೇಕು. ಹಾಗಾಗಿ ನೀವು ನಾನು ಹೇಳೋ ಪ್ರಕಾರ ನಾನು ಮಾಡೋದು ಏನಪ್ಪ ಅಂತಂದರೆ, ನಾನು ಹಾಲು 1 ಲೀಟ್ರನ್ನ ಸಂಜೆನೇ ತೊಗೊಂಬಂದ್ಬಿಡ್ತೀನಿ. ಸಂಜೆ ತೊಗೊಂಬಂದ್ಬಿಟ್ಟು ನೈಟ್ ಚೆನ್ನಾಗಿ ಕಾಯಿಸಿ ನಾನು ಅದನ್ನು ಫ್ರಿಜ್ಜಲ್ಲಿಟ್ಟು ಮಾರ್ನಿಂಗು ಕೆನೆ ತೆಗೆದು ಅದನ್ನು ಕಂಪ್ಲೀಟ್ ಡೇ ನಾನು ಯೂಸ್ ಮಾಡ್ತೀನಿ. ನೀವು ಆ ಥರ ಮಾಡಿ. ಯಾಕೆ ಅಂತಂದರೆ ಅದು ನೆಕ್ಸ್ಟ್ ಡೇ ನೀವು ಯೂಸ್ ಮಾಡ್ತೀರಾ ಹಾಲನ್ನ ಅಂತಂದಾಗ ಆ ಥರ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ನಾನು ಅಂದ್ಕೊಳ್ತೀನಿ. ನಾನೀಗ ಅದೇ ಥರನೇ ಯೂಸ್ ಮಾಡ್ತಿರೋದು. ಪ್ಲಸ್ ನಾನು ಮನೆಯಲ್ಲೇ ಸಹ ಬೆಣ್ಣೆನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಮೊಸರು ಸಹ ಸಿಗ್ತಾಯಿದೆ. ನಾನು ಮೊಸರು ಸಹ ಅಂಗಡಿಯಿಂದ ತೊಗೊಂಬರಲ್ಲ. ಇಲ್ಲಿ ನೋಡಿ, ಮತ್ತು ಮಜ್ಜಿಗೆನೂ ಸಹ ಸಿಗುತ್ತೆ. ಸ್ನೇಹಿತರೆ, ನಾನು ಇನ್ನೊಂದು ಪಾಯಿಂಟ್ ಹೇಳಬೇಕು. ಕೆನೆನ ತೆಗೆದಾಗ ನೀವು ಕೆನೆ ತೆಗೆದಿಡಬೇಕಾದ್ರೆ ಅದಕ್ಕೆ ಅರ್ಧ ಸ್ಪೂನು ಮೊಸರು ಹಾಕಿ. ಏಕೆಂದರೆ ಕೆನೆನ ಸ್ಟೋರ್ ಮಾಡಬೇಕಾದ್ರೆ ಸ್ಮೆಲ್ ಬರಬಾರ್ದು ಅಂದರೆ ಅರ್ಧ ಸ್ಪೂನ್ ಮೊಸರು ಹಾಕಿ. ನೋಡಿ ಸ್ನೇಹಿತರೆ, ನಾನೀಗ ಬೆಣ್ಣೆನ ತೆಗೆದುಬಿಟ್ಟು ಅದನ್ನು ಸಪ್ರೇಟ್ ತೆಗೆದು ವಾಶ್ ಮಾಡಿದ್ದೀನಿ. ತಣ್ಣೀರಲ್ಲಿ ವಾಶ್ ಮಾಡಿ ಕುಡಿಯೋ ನೀರಲ್ಲಿ ವಾಶ್ ಮಾಡಿ ಈ ಥರ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಏಕೆಂದರೆ ಅದರಲ್ಲಿರುವ ಕಂಪ್ಲೀಟ್ ಮಜ್ಜಿಗೆ ಅಂಶ ಹೋಗಲಿ ಅಂಥೇಳಿ ನಾನು ತೊಳೆದಿದ್ದೀನಿ ನೀಟಾಗಿ. ತೊಳೆದು ನಾನೀಗ ಸಪ್ರೇಟ್ ಮಾಡಿ ಇಡ್ತೀನಿ. ಈ ಬೆಣ್ಣೆನ ನಾನು ನಮ್ಮ ಊರಿಗೆ ತಗೊಂಡು ಹೋಗ್ತಾಯಿದ್ದೀನಿ. ಯಾಕೆಂದರೆ
ನಮ್ಮಮ್ಮನ ಹತ್ರ ತೊಗೊಂಡೋಗಿ ಅವರು ತುಪ್ಪ ಕಾಯಿಸಿ ನನಗೆ ಕೊಡ್ತಾರೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ತುಪ್ಪ ಕಾಯಿಸಿ ನಮ್ಮಮ್ಮ ಕೊಟ್ಟಿದ್ದಾರೆ. ಮರಳು ಮರಳಾದ ತುಪ್ಪ, ಅಮ್ಮ ಕಾಯಿಸಿದ ಮರಳು ಮರಳಾದ ತುಪ್ಪ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮಮ್ಮ ತುಪ್ಪ ಕಾಯಿಸಿದ್ರು ತುಂಬಾ ಚೆನ್ನಾಗಿ ಕಾಯಿಸ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಇದು ಊರಿಂದ ನಮ್ಮಮ್ಮ ನನಗೆ ಪ್ರತಿ ಸರಿ ಖಾಲಿ ಆದ ತಕ್ಷಣ ಇದು ಇನ್ನೇನ್ ಖಾಲಿ ಆಗ್ತಿದೆ ಅನ್ನೋದ್ರೊಳಗೆ ನನಗೆ 2 ಲೀಟರ್ ತುಪ್ಪನ ಕಾಯಿಸಿ ಕೊಟ್ಟು ಕಳಿಸ್ತಾರೆ. ನಾನು ಬಾಣಂತಿ ಆದ ದಿನದಿಂದಲೂ ಅಷ್ಟೇ ತುಪ್ಪ ಚೆನ್ನಾಗಿ ತಿಂತಾ ಇದ್ದೀನಿ. ಸೊ ನನ್ನ ಮಗಳು ತಿನ್ನಕ್ ಊಟ ಸಾಲಿಡ್ ಫುಡ್ ಯಾವ ತಿನ್ನಕ್ ಸ್ಟಾರ್ಟ್ ಮಾಡಿಲ್ಲ, ಅವಾಗ್ಲಿಂದ ನಾನು ಅಷ್ಟು ಅವಳಿಗೂ ಚೆನ್ನಾಗಿ ತುಪ್ಪ ತಿನ್ನಿಸ್ತಾ ಇದ್ದೀನಿ. ನಮ್ಮಮ್ಮ ಬೆಂಗಳೂರಲ್ಲಿ ಔಟ್ ಸೈಡ್ ಎಲ್ಲ ಬೆಣ್ಣೆ ತಗೊಂಡ್ಬಂದು ತುಪ್ಪ ಕಾಯಿಸ್ಕೋಬೇಡ, ನಾನೇ ನಿನಗೆ ಕಾಯಿಸ್ಕೊಡ್ತೀನಿ ಊರಿಂದ ಅಂತೇಳಿ ಪ್ರತಿ ಸರಿ ಅವರೇ ಕಾಯಿಸ್ಕೊಡ್ತಾ ಇದ್ರು. ಬೆಣ್ಣೆ ತಗೊಂಡು ಅವರೇ ಕಾಯಿಸ್ಕೊಡ್ತಾ ಇದ್ರು. ಆದ್ರೆ ಈಗ ಒಂದು 2 to 3 months ಇಂದ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ನಾನೇ ಬೆಣ್ಣೆ ತೆಗಿತಾ ಇದ್ದೀನಿ. ಸೊ ಹಾಗಾಗಿ ಬೆಣ್ಣೆನ ನಾನು ರೆಡಿ ಮಾಡಿ ಕೊಟ್ರೆ ನಮ್ಮಮ್ಮ ತುಪ್ಪ ಕಾಯಿಸಿ ನನಗೆ ಕೊಟ್ಟು ಕಳಿಸ್ತಾರೆ. ಸ್ನೇಹಿತರೆ, ನೆಕ್ಸ್ಟ್ ವೀಕು ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಹೇಗೆ ತುಪ್ಪ ಕಾಯಿಸ್ತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ಹಾಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.